ತುಂಬಾನೇ ಗರಿಗರಿಯಾಗಿ ರುಚಿಯಾಗಿ ಕಜ್ಜಿಕಾಯಿ ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ. ಇವತ್ತು ನಾನು ನಿಮ್ಗೆ ತುಂಬಾನೇ ಕಡಿಮೆ ಸಮಯದಲ್ಲಿ ಆಗೋ ರೀತಿ ಈ ಕಜ್ಜಿಕಾಯಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಕಡಿಮೆ ಖರ್ಚಿನಲ್ಲಿ ಕೂಡ ಆಗ್ಬಿಡತ್ತೆ. ನಾನಿಲ್ಲಿ ಕೇವಲ ರವೆ ಹಾಗೇನೆ ಒಣಕೊಬ್ಬರಿನ ಉಪಯೋಗಿಸ್ಕೊಂಡು ಈ ಕಜ್ಜಿಕಾಯಿನ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು 3 ತರದ ಕಜ್ಜಿಕಾಯಿ ರೆಸಿಪೀಸ್ನ ಮಾಡಿದ್ದೀನಿ. ಈ ವಿಡಿಯೋ ಎಂಡಿಂಗ್ ಅಲ್ಲಿ ಕೊಡ್ತೀನಿ, ಬೇಕಿದ್ರೆ ಚೆಕ್ ಮಾಡಬಹುದು. ಮೊದಲನೇದಾಗಿ ನಾವು ಕಜ್ಜಿಕಾಯಿ ಮಾಡ್ಕೊಳ್ಳೋದಕ್ಕೋಸ್ಕರ ಮೇಲ್ಗಡೆ ಔಟರ್ ಲೇಯರ್ ಮೈದಾ ಹಿಟ್ಟನ್ನ ಕಲಸಿ ಎತ್ತಿಟ್ಕೊಳ್ಬೇಕು. ಅದಕ್ಕೋಸ್ಕರ ಈ ರೀತಿ ನೋಡಿ ಒಂದು ದೊಡ್ಡ ಬೌಲ್ ತಗೊಂಡದ್ರಲ್ಲಿ ಯಾವ್ದಾದ್ರು ಒಂದು ಕಪ್ ಅಳತೆಯಲ್ಲಿ 2 ಕಪ್ ನಷ್ಟು ಮೈದಾ ಹಿಟ್ಟು, ಅದೇ ರೀತಿ ಒಂದು 1/4 ಕಪ್ ಗಿಂತ 1 ಟೇಬಲ್ ಸ್ಪೂನ್ ಆಗುವಷ್ಟು ಜಾಸ್ತಿ ಈ ಚಿರೋಟಿ ರವೆನ ಹಾಕೊಳ್ಳಿ. ಈ ರೀತಿ ನಾವು ಸ್ವಲ್ಪ ಚಿರೋಟಿ ರವೆ ಹಾಕಿ ಕಲ್ಸೋದ್ರಿಂದ ತುಂಬಾನೇ ಗರಿಗರಿಯಾಗಿ ಬರುತ್ತೆ. ನೀವಿದ್ರೆ ಹಾಕೋಬಹುದು, ಇಲ್ದಿರೆ ಕೂಡ ಹಾಗೆ ಆದ್ರೂ ಮಾಡಬಹುದು, ಏನು ತೊಂದರೆ ಇಲ್ಲ. ಆನಂತರ ಒಂದು ಚಿಟಿಕೆ ಆಗುವಷ್ಟು ಉಪ್ಪು, ಹಾಗೆ 1 ಟೀ ಸ್ಪೂನ್ ತುಂಬಾ ತುಪ್ಪ ಅಥವಾ ಎಣ್ಣೆ ಯಾವ್ದಾದ್ರು ಸಹ ಉಪಯೋಗಿಸ್ಕೊಳ್ಬಹುದು, ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನನ್ಗಿಲ್ಲಿ ಈ ಕ್ವಾಂಟಿಟಿ ಹಿಟ್ಟು ಕಲಸೋದಕ್ಕೆ ಹತ್ರ 1 ಕಪ್ ಆಗುವಷ್ಟು ನೀರು ಯೂಸ್ ಆಗಿದೆ. ನೋಡ್ಕೊಂಡು ನೀರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ರವೆ ಹಾಕಿರ್ತೀವಲ್ವಾ, ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ತಗೊಳತ್ತೆ. ಈ ತರ ಸ್ವಲ್ಪ ಸಾಫ್ಟ್ ಆಗಿ ಹಿಟ್ಟನ್ನ ಕಲಿಸ್ಬಿಟ್ಟು ಪ್ಲೇಟ್ನ ಮುಚ್ಚಿ ಒಂದು 20 ನಿಮಿಷ ಪಕ್ಕೆತ್ತಿಟ್ಕೊಳ್ಳಿ, ಅಥವಾ ನಾವು ಈ ಹೂರ್ಣ ರೆಡಿ ಮಾಡ್ಕೊಳ್ಳೋ ತನಕ ನೆನೆಸಿ ಇಟ್ಕೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ ಈ ಸ್ಟಫಿಂಗ್ ನ ಈಗ ತೋರಿಸ್ಕೊಡ್ತೀನಿ. ಈ ಹೂರ್ಣ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಮಿಕ್ಸರ್ ಜಾರ್ ತಗೊಂಡದ್ರಲ್ಲಿ 1/4 ಕಪ್ ಆಗುವಷ್ಟು ಒಣಗಿದ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ. ನಾನಿಲ್ಲಿ ಕರೆಕ್ಟ್ ಮೆಜರ್ಮೆಂಟ್ಸ್ ನ ತೋರಿಸ್ತಾ ಇದ್ದೀನಿ, ಒಂದು ಜಾಸ್ತಿ ಅಥವಾ ಒಂದು ಕಡಿಮೆ ಆಗೋದಿಲ್ಲ. ಸೊ ನೀವು ಕ್ವಾಂಟಿಟಿ ನೋಡ್ಕೊಂಡು ನೀವು ಮಾಡ್ಕೊಳ್ಬಹುದು. ಈ ರೀತಿ ತರಿತರಿಯಾಗಿ ಇದನ್ನ ರುಬ್ಬಿಟ್ಟು ಒಂದು ಬೌಲ್ಗೆ ಹಾಕೊಳ್ಳಿ. ನಂತರ ಈಗ ಮತ್ತೆ ಅದೇ ಮಿಕ್ಸಿ ಜಾರ್ ನಲ್ಲಿ 1/2 ಕಪ್ ನಷ್ಟು ಕಡಲೆಪಪ್ಪು, 1.5 ಕಪ್ ಆಗುವಷ್ಟು ಈ ಸಕ್ಕರೆನ ಹಾಕೊಳ್ಳಿ. ಸಕ್ಕರೆ ಬದಲಾಗಿ ನೀವು ಇಲ್ಲಿ ಬೆಲ್ಲ ಸಹ ಉಪಯೋಗಿಸ್ಕೊಳ್ಬಹುದು, ಏನು ತೊಂದರೆ ಇಲ್ಲ, ತುಂಬಾನೇ ಚೆನ್ನಾಗಿ ಬರುತ್ತೆ. ನಂತರ ಒಂದು 4 ಏಲಕ್ಕಿ ಪೀಸ್ ಕೂಡ ಹಾಕೊಂಡ್ಬಿಟ್ಟು ಈ ರೀತಿ ರವೆ ರೀತಿ ನಾವ್ ಇದನ್ನ ರುಬ್ಕೊಳ್ಬೇಕು. ತುಂಬಾ ಫೈನ್ ಪೌಡರ್ ಮಾಡೋದಕ್ಕೆ ಹೋಗ್ಬೇಡಿ. ಈ ತರ ರವೆ ರೀತಿ ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಅದೇ ಬೌಲ್ಗೆ ಹಾಕೊಳ್ಬೇಕು. ಆಮೇಲೆ ಈಗ ಈ ರೀತಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ನ ಇಟ್ಕೊಂಡ್ಬಿಟ್ಟು 1/4 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆನ ಹಾಕೊಳ್ಳಿ, ಬಾಂಬೆ ರವೆ. ಈ ರವೆನ ಹಾಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ತುಪ್ಪ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಹಾಕದಿರ ಕೂಡ ಹಾಗೆ ಆದ್ರೂ ಹುರ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ತುಪ್ಪ ಹಾಕ್ಲೇಬೇಕು ಅಂತ ಏನು ಇಲ್ಲ. ಈ ರೀತಿ ಚೆನ್ನಾಗಿ ಹುರಿದಾದ ನಂತರ ಇದನ್ನ ಎತ್ಕೊಂಡ್ಬಿಟ್ಟು ಮತ್ತೆ ಅದೇ ಬೌಲ್ಗೆ ಹಾಕೊಳ್ಬೇಕು. ಒಂದು 5-6 ನಿಮಿಷ ರವೆನ ಹುರ್ಕೊಂಡ್ರೆ ಸಾಕಾಗತ್ತೆ. ಈಗ ಇದೆಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಸ್ಟಫಿಂಗ್ಗೆ ಇಷ್ಟೇನ ಉಪಯೋಗಿಸ್ಕೊಂಡಿರೋದು ಒಣಕೊಬ್ಬರಿ, ಹಾಗೆ ಸಕ್ಕರೆ, ಮತ್ತೆ ಈ ಕಡಲೆಪಪ್ಪು, ಹಾಗೇನೆ ರವೆ. ಈ 4 ಪದಾರ್ಥ ಮಾತ್ರ ನಾನಿಲ್ಲಿ ಹಾಕಿ ಈ ಸ್ಟಫಿಂಗ್ ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದ್ರೆ ಇದ್ರ ಜೊತೆಗೆ ಏನೇನು ಡ್ರೈ ಫ್ರೂಟ್ಸ್, ಹಾಗೇನೆ ಕಡಲೆ ಬೀಜ, ಮತ್ತೆ ಗಸಗಸೆ, ಎಳ್ಳು ಇಂಥದ್ ಕೂಡ ಸೇರಿಸ್ಕೊಳ್ಬಹುದು, ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಬಿಟ್ಟು ಪಕ್ಕೆತ್ತಿಟ್ಕೊಳ್ಳಿ. ಈಗ ನಮ್ಗೆ ಹೂರ್ಣ ಅನ್ನೋದು ರೆಡಿ ಆಗ್ಬಿಟ್ಟಿದೆ. ಇಷ್ಟು ಮಾಡೋಷ್ಟ್ರಲ್ಲಿ ನಮ್ಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರತ್ತೆ. ಅದರಲ್ಲಿ ಸ್ವಲ್ಪ ಚಿಕ್ಕ ಸೈಜ್ ಆಗಿ ಉಂಡೆನ ತಗೊಂಡು ರೌಂಡ್ ಆಗಿ ಮಾಡ್ಕೊಂಡು ಇದನ್ನ ನಾವು ಈ ರೀತಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ಇದನ್ನ ರೋಲ್ ಮಾಡ್ಕೊಳ್ಳೋ ಟೈಮಲ್ಲಿ ಎಣ್ಣೆ ಹಾಕ್ತೀರಾ, ಈ ರೀತಿ ಮೈದಾ ಹಿಟ್ಟನ್ನ ಡಸ್ಟ್ ಮಾಡ್ಕೊಂಡು ನಾವು ಇದನ್ನ ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಈ ತರ ಚಿಕ್ಕ ಸೈಜ್ ಆಗಿ ಇದನ್ನ ಲಟ್ಟಿಸ್ಕೊಳ್ಬೇಕು. ತುಂಬಾ ದಪ್ಪ ಆಗ್ದಿರಾ, ಹಾಗೆ ತುಂಬಾ ಸಣ್ಣ ಆಗ್ದಿರಾ, ಈ ರೀತಿ ಪೂರಿ ಶೇಪ್ಗೆ ಇದನ್ನ ಲಟ್ಟಿಸ್ಕೊಂಡಿದ ನಂತರ ಈಗ ಇದನ್ನ ಎತ್ಕೊಂಡು ಕಜ್ಜಿಕಾಯಿ ಮೌಲ್ಡ್ ಮೇಲೆ ಹಾಕೊಳ್ಬೇಕು. ಈ ಮೌಲ್ಡ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ. ಫಸ್ಟ್ ಟೈಮ್ ಆದ್ರೆ ಹಚ್ಕೋಬೇಕಾಗತ್ತೆ, ಮತ್ತೆ ಮತ್ತೆ ಹಚ್ಚೋ ಅವಶ್ಯಕತೆ ಏನೂ ಇರೋದಿಲ್ಲ. ಆನಂತರ ಆ ಶೀಟ್ನ ಅದ್ರ ಮೇಲೆ ಹಾಕೊಂಡು ಸೆಂಟರ್ಗೆ ನಾವು ಈ ಸ್ಟಫಿಂಗ್ ನ ಫಿಲ್ ಮಾಡ್ಕೊಳ್ಬೇಕು. 1.5 ಟೀ ಸ್ಪೂನ್ ಆಗುವಷ್ಟು ಸ್ಟಫಿಂಗ್ ನ ಹಾಕೊಂಡಿದೀನಿ. ಅದ್ ನೋಡ್ಕೊಂಡು ನೀವು ಸ್ಟಫಿಂಗ್ ನ ಹಾಕೊಳ್ಳಿ. ನಂತರ ಎಡ್ಜಸ್ಗೆ ನೀರ್ನ ಅಪ್ಲೈ ಮಾಡ್ಬಿಟ್ಟು ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೊಂಡ್ರೆ ನಮ್ಗೆ ಕಜ್ಜಿಕಾಯಿ ಶೇಪ್ ಅನ್ನೋದು ಬಂದ್ಬಿಡತ್ತೆ. ಎಕ್ಸ್ಟ್ರಾ ಹಿಟ್ ಏನಾದ್ರು ಇದ್ರೆ ಅದನ್ನ ತೆಗೆದಾಕ್ಬಿಡ್ಬೇಕು. ನಂತರ ಇದನ್ನ ನಿಧಾನವಾಗಿ ಸೈಡ್ ಅಲ್ಲಿಂದ ತಗೊಂಡ್ರೆ ನಮ್ಗೆ ಈ ಕಜ್ಜಿಕಾಯಿ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ, ಎಲ್ಲೂ ಸಹ ಕಟ್ ಆಗ್ತೀರಾ. ನೋಡಿದ್ರಲ್ವಾ ನಮ್ಗೆ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈಗ ಕೈಯಲ್ಲಿ ಹೇಗ್ ಮಾಡೋದು ಅಂತ ನೋಡೋಣ. ಈ ತರ ಮೌಲ್ಡ್ ಇದ್ರೆ ಮೌಲ್ಡ್ ಅಲ್ಲಿ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಕೈಯಲ್ಲಾದ್ರೂ ಮಾಡ್ಬೋದು. ಈ ತರ ಮೊದಲು ನಾವು ಪೂರಿ ಸೈಜ್ಗೆ ಹಿಟ್ಟನ್ನ ಲಟ್ಟಿಸ್ಕೊಂಡಿದ ನಂತರ ಸೆಂಟರ್ಗೆ ಸ್ಟಫಿಂಗ್ ನ ಹಾಕ್ಬಿಟ್ಟು ಸುತ್ತೂನು ಸಹ ನೀರ್ನ ಅಪ್ಲೈ ಮಾಡ್ಕೊಂಡು ಈ ರೀತಿ ಅರ್ಧಕ್ಕೆ ಇದನ್ನ ಮಡ್ಚ್ಕೊಂಡ್ಬಿಟ್ಟು ಈ ಎಡ್ಜಸ್ ನ ನೀಟಾಗಿ ಪ್ರೆಸ್ ಮಾಡ್ಕೊಂಡ್ಬಿಡ್ಬೇಕು. ಟೈಟ್ ಆಗಿ ಪ್ರೆಸ್ ಮಾಡ್ಕೊಳ್ಳಿ, ಎಲ್ಲಾದ್ರೂ ಓಪನ್ ಇದ್ರೆ ನಮ್ಗೆ ಎಣ್ಣೆ ಎಲ್ಲಾನು ಸಹ ಖರಾಬ್ ಆಗೋಗ್ಬಿಡತ್ತೆ. ಆ ನಂತರ ಇದನ್ನ ಕೈಗೆ ತಗೊಂಡ್ಬಿಟ್ಟು ಜಸ್ಟ್ ಎಡ್ಜಸ್ ನ ರೀತಿ ಮುಂದಕ್ಕೆ ನಾವು ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ನೀವು ಹಾಗೆ ಆದ್ರೂ ಡೈರೆಕ್ಟ್ ಆಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ, ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಮೊದಲು ಒಂದು ಅರ್ಧ ಹಿಟ್ಟಿನಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಫ್ರೈ ಮಾಡ್ಕೊಂಡು ಮತ್ತೆ ನಾನು ನೆಕ್ಸ್ಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಒಂದು 15ನ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಫ್ರೈ ಮಾಡೋದು ತೋರಿಸ್ಕೊಡ್ತೀನಿ. ಈ ರೀತಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಗ್ಯಾಸ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ.
ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಈ ರೀತಿ ನಾವು ಆ ಎಣ್ಣೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಕಜ್ಜಿಕಾಯಿಸ್ನ ಹಾಕೊಳ್ಬೇಕು. ಮೀಡಿಯಂ ಫ್ಲೇಮ್ ನಲ್ಲೇನೆ ಈ ಕಜ್ಜಿಕಾಯಿಸ್ನ ಫ್ರೈ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿ ಫ್ರೈ ಆಗತ್ತೆ. ಸೊ ಈ ತರ ಎಲ್ಲಾನು ಸಹ ಸ್ವಲ್ಪ ಮೇಲೆಗೆ ಬರುತ್ತಿಲ್ಲ, ಹಾಗಾದ್ರ ಮೇಲೆ ಸ್ವಲ್ಪ ಈ ರೀತಿ ನಾವು ಬಿಸಿ ಎಣ್ಣೆನ ಹಾಕ್ತಾ ಇರಬೇಕು. ಅದಾದ್ಮೇಲೆ ಒಂದ್ ಕಡೆ ಸ್ವಲ್ಪ ಫ್ರೈ ಆಗುತ್ತೆ ಅಲ್ವಾ, ಆಗ ಇನ್ನೊಂದ್ ಕಡೆ ತಿರುಗಿಸ್ಕೊಂಡು ಆ ಕಡೆ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು. ಈ ತರ ಆ ಕಡೆ ಈ ಕಡೆ ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗತ್ತೆ. ಈ ತರ ನೋಡ್ಬೋದಲ್ವಾ, ಫ್ರೈ ಆಗಿದ್ಮೇಲೆ ನಮ್ಗೆ ಆ ಎಣ್ಣೆಲಿ ಬರುವಂತಹ ಬಬಲ್ಸ್ ಕೂಡ ಕಡಿಮೆ ಆಗುತ್ತೆ. ಆಗ ನಾವು ಈ ಕಜ್ಜಿಕಾಯಿನ ಎತ್ಕೊಂಡ್ಬಿಡ್ಬೇಕು. ತುಂಬಾ ಗರಿ ಗರಿಯಾಗಿ ಕಲರ್ ಕೂಡ ಚೇಂಜ್ ಆಗತ್ತೆ. ಸೊ ಈಗಿದ್ನ ನಾನು ಎತ್ಕೊಂಡ್ಬಿಡ್ತಾ ಇದ್ದೀನಿ. ಇದೇ ರೀತಿ ನಾವು ನೆಕ್ಸ್ಟ್ ಎಲ್ಲಾನು ಸಹ ಫ್ರೈ ಮಾಡಿ ತಗೊಳ್ಬೇಕು. ಎಣ್ಣೆ ತುಂಬಾ ಕಾಯಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಮತ್ತೆ ನಮ್ಗೆ ಮೇಲ್ಗಡೆ ಬೇಯುತ್ತೆ, ಒಳಗಡೆ ಅಷ್ಟು ಸರಿಯಾಗಿ ಬೇಯೋದಿಲ್ಲ. ಹಾಗಾಗಿ ನೀಟಾಗಿ ಮೀಡಿಯಂ ಫ್ಲೇಮ್ ನಲ್ಲೇ ಫ್ರೈ ಮಾಡ್ಕೊಳ್ಳಿ. ನಾನ್ ತಗೊಂಡಿರೋ ಈ ಕ್ವಾಂಟಿಟಿಗೆ ನನ್ಗಿಲ್ಲಿ 45 ಕರ್ಜಿಕಾಯಿ ಆಗಿದೆ. ನೋಡ್ಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ. ಅಷ್ಟೇ, ನಾನಿಲ್ಲಿ ಎಲ್ಲಾನು ಸಹ ಮಾಡಿ ತಗೊಂಡಿದ್ದೀನಿ. ಒಂದು ಕೂಡ ನಮ್ಗೆ ಎಣ್ಣೆಯಲ್ಲಿ ಹರಡೋದಾಗಲ್ಲ, ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ರೆ ಗೊತ್ತಾಗ್ತಿರ್ಬೋದಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಟ್ರೈ ಮಾಡಿ, ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.